ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಇಂದು ಭಾರತೀಯ ದಲಿತ ದ್ರಾವಿಡ ಸೇನಾ ವಿಜಯಪುರ ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕದಿಂದ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಗೌರವ ಅಧ್ಯಕ್ಷರಾಗಿ ಷಣ್ಮುಗ ಡವಳೇಶ್ವರ ಮತ್ತು ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ಕಾಂಜಂಬರ ನದಾಫ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮುಲ್ಲು ಜಾಲಗಿರಿ, ಜಿಲ್ಲಾ ತಳವಾರ ಸಮಾಜ ಅಧ್ಯಕ್ಷ ಅಶೋಕ್ ಫಡೇದ, ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಸಂಗಣ್ಣ ಹೊಚ್ಚಳ, ಉತ್ತರ ಕರ್ನಾಟಕ ಅಧ್ಯಕ್ಷ ಅನಿಲ್ ಹಟ್ಟಿ, ಮಹಿಳಾ ಜಿಲ್ಲಾಧ್ಯಕ್ಷ ರೂಪಾ ಬಿರಾದರ್, ಮಹಿಳಾ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅಂಜನಾ ಪೂಜಾರಿ, ಜಿಲ್ಲಾ ಅಲ್ಪಸಂಖ್ಯಾತರ ಮಹಿಳಾ ಘಟಕದ ಅಧ್ಯಕ್ಷೆ ಯಾಸ್ಮಿನ್ ಇನಾಂದಾರ್, ಮಹಿಳಾ ಜಿಲ್ಲಾ ಸಂಘಟನಾ ಅಧ್ಯಕ್ಷೆ ಲಕ್ಷ್ಮೀ ದಂಡಿನವರ ಅವರಿಗೆ ಆಯ್ಕೆಯನ್ನ ಮಾಡಲಾಯಿತು. ಇವರ ಜೊತೆಗೆ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಭಾರತೀಯ ದಲಿತ ದ್ರಾವಿಡ ಸೇನಾ ರಾಜ್ಯಾಧ್ಯಕ್ಷರಾದ ರಮೇಶ್ ಕವಲಗಿ, ಜಿಲ್ಲಾ ಅಧ್ಯಕ್ಷರಾದ ಸೋಮು ಹಟ್ಟಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಜಯ್ ಬೋರಗಿ, ಜಿಲ್ಲಾ ಅಲ್ಪಸಂಖ್ಯಾತ ಅಧ್ಯಕ್ಷ ಅಜೀಜಾ ಪಠಾಣ, ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಉಸ್ಮಾನ ಭಾಗವಾನ, ನ್ಯೂಸ್ 26 ಕನ್ನಡ, ತಾಳಿಕೋಟೆ. ಸುಮ್ಮನಿದ್ದರೆ ಸುಲಿಗೆ ತಪ್ಪದು, ಸಿಡಿದೆತ್ತರೆ ಜಯನಮ ಅಂತ ಮಾತನಾಡಿದಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಅಂತರಾಳದಲ್ಲಿ ಸ್ಮರಿಸುತ್ತಾ ಹಾಗೂ ಬುದ್ಧ, ಬಸವ ಹಾಗೂ ಟಿಪ್ಪು ಸುಲ್ತಾನ್ ಅವರಿಗೆ ಅಂತರಾಳದಲ್ಲಿ ಸ್ಮರಿಸುತ್ತಾ ಎಲ್ಲ 12ನೇ ಶತಮಾನದ ಮಹಾಪುರುಷರಿಗೆ ಅಂತರಾಳದಲ್ಲಿ ಸ್ಮರಿಸುತ್ತಾ ಇವತ್ತ ಪದಾಧಿಕಾರಿಗಳ ಭಾರತೀಯ ದ್ರಾವಿಡ ದಲಿತ ಸೇನೆ ರಾಜ್ಯ ಸಂಘಟನೆ ಮತ್ತು ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು ಮತ್ತು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲಾ ಕಚೇರಿಯಲ್ಲಿ ಇವತ್ತೇನಿದಿಲ್ಲ ಆದೇಶ ಪತ್ರವನ್ನು ಕೊಡಲಾಯಿತು. ಈ ಸಂಘಟನೆಯಲ್ಲಿ ನನಗೂ ಕೂಡ ಏನಿದಿಲ್ಲ ರಾಜ್ಯ ಯುವ ಘಟಕ ಅಧ್ಯಕ್ಷರಾಗಿ ನಮ್ಮ ಅಣ್ಣಾರು ಏನಿದಿಲ್ಲ ರಮೇಶ್ ಕೌಲಿ ಅಣ್ಣಾರು ನನ್ನನ್ನು ಕೂಡ ಏನಿದಿಲ್ಲ ರಾಜ್ಯ ಯುವ ಘಟಕವಾಗಿ ನೇಮಕ ಮಾಡಲು ಆದೇಶವನ್ನು ಕೊಟ್ಟಿದ್ದಾರೆ. ಹಾಗೂ ರಾಜ್ಯಾಧ್ಯಕ್ಷರಿಗೆ ಹಾಗೂ ಜಿಲ್ಲಾಧ್ಯಕ್ಷರಿಗೆ ಹಾಗೂ ಎಲ್ಲ ಮಹಿಳಾ ಅಧ್ಯಕ್ಷರಿಗೆ ಎಲ್ಲರಿಗೂ ಏನಿದಿಲ್ಲ ಒಂದು ಕ್ರಾಂತಿಕಾರಿ ಜೈ ಹೇಳ್ತಾ, ನಾನು ಕೂಡ ಈ ಸಂಘಟನೆ ಒಳಗೆ ಹೊಸದಾಗಿ ಸೇರ್ಕೊಂಡಿದ್ದೀನಿ. ನನ್ನ ಸಹೋದರಿಯರು ಹಾಗೂ ನನ್ನ ಅಣ್ಣ ತಮ್ಮದವರು ಎಲ್ಲರೂ ಕೂಡಿಕೆ ನಾವು ಏನಿದಿಲ್ಲ ಒಂದೇ ತಾಯಿಯ ಮಕ್ಕಳಂತೆ ಈ ಸಂಘಟನೆ ಭಾರತೀಯ ದ್ರಾವಿಡ ದಲಿತ ಸೇನೆಯನ್ನ ಈ ದೇಶದಲ್ಲಿ ಎಲ್ಲರೂ ಈ ಕಡೆ ತಿರುಗಿ ನೋಡುವಂಗ ನಾವೆಲ್ಲರೂ ಕೂಡಿ ಈ ಸಂಘಟನೆಯನ್ನ ಕಟ್ಟೋಣ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ನನಗೇನು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರು. ಅವ್ರಿಗೆಲ್ಲರಿಗೂ ವಂದಿಸಿ ನನ್ನ 2 ಮಾತಿಗೆ ನಾನು ಹೇಳ್ತೀನಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.